ಹಾಯ್ ಫ್ರೆಂಡ್ಸ್, ಅನ್ನ ಸಾಂಬಾರು ಅಥವಾ ಮುದ್ದೆ ಸಾಂಬಾರು ಯಾವುದೇ ಮಾಡಲಿ, ಅದ್ರ ಜೊತೆಗೆ ಒಂದು ಪಲ್ಯ, ಅದು ತರಕಾರಿದಾಗಿರ್ಬೋದು ಅಥವಾ ಕಾಳಿಂದಾಗಿರ್ಬೋದು, ಮಾಡ್ಕೊಂಡು ತಿನ್ನೋದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಸೊ ಇವತ್ತು ಅದೇ ರೀತಿಯಾಗಿ ಅಲಸಂದೆ ಕಾಳಿನ ಪಲ್ಯ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡೋ ಅಂಥ ವಿಧಾನ ಇದು. ನೋಡಿ, ರಾತ್ರಿಯೆಲ್ಲ ನೆನೆಸಿಟ್ಟಿರೋ ಅಂತಹ ಅಲಸಂದೆ ಕಾಳು. ಏನು ನಾರ್ಮಲ್ ವಾಟರ್, ತಣ್ಣಗಿರೋ ಅಂತಹ ವಾಟರಲ್ಲೇ ನೆನೆಸಿದ್ರೆ ಸಾಕು, ಬಿಸಿನೀರಂಥ ಅವಶ್ಯಕತೆ ಏನಿಲ್ಲ. ಇದನ್ನು ನಾನಿವಾಗ ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ. ನೀರು ಹಾಕಿ ಬೇಯಿಸ್ತಾ ಇಲ್ಲ, ಜಸ್ಟ್ ಪಲ್ಯಕ್ಕಷ್ಟೇ. ಹಾಗಾಗಿ ಬರೀ ಉಪ್ಪನ್ನ ಮಾತ್ರ ಹಾಕಿಬಿಟ್ಟು ಇದನ್ನು ಕುಕ್ಕರಲ್ಲಿ ಅನ್ನದ ಜೊತೆ ಇಟ್ಟು ಒಂದು 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಈಗ ಅದು ಬೆಂದಿದೆ. ಅದಕ್ಕೀಗ ಒಗ್ಗರಣೆ ಹಾಕೋ ಅಂಥ ಸಮಯ. ಒಂದು ಒಗ್ಗರಣೆ ಪಾತ್ರೆಗೆ ಒಂದೇ 1 ಸ್ಪೂನ್ ಎಣ್ಣೆ ಸಾಕಿದ್ದಕ್ಕೆ, ಜಾಸ್ತಿ ಎಣ್ಣೆ ಕೂಡ ಬೇಕಾಗಿಲ್ಲ. 1 ಸ್ಪೂನ್ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ, ಒಂಚೂರು ಜೀರಿಗೆ ಆಪ್ಷನಲ್ಲು, ಬಟ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅನಿಸುತ್ತೆ, ಅದಕ್ಕೆ ಹಾಕ್ತಾಯಿದ್ದೀನಿ. ಮತ್ತು ಹಸಿ ಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಮೊದಲಿಗೆ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಆದರೆ ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ 1 ಈರುಳ್ಳಿನ ಹಾಕ್ತಾಯಿದ್ದೀನಿ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಸಿ ಮೆಣಸಿನ್ಕಾಯಿ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇಲ್ಲ ಬೇಡ, ನಮಗೆ ಹಸಿ ಮೆಣಸಿನ್ಕಾಯಿ ಯೂಸ್ ಮಾಡಲ್ಲ ಅಂದರೆ ಬೇಕಿದ್ರೆ ಆ ಪ್ಲೇಸಲ್ಲಿ ಒಣ ಮೆಣಸಿನ್ಕಾಯಿ ಹಾಕ್ಕೋಬೋದು. ಅದಕ್ಕೆ 2 ಯೂಸ್ ಮಾಡಿರೋದು. ಖಾರ ಕೂಡ ಮೈಲ್ಡಾಗಿರುತ್ತೆ. ಪಲ್ಯ ಥರ ನೆಂಚ್ಕೊಂಡು ತಿನ್ನೋಕ್ಕೆ ಹೆಚ್ಚು ಖಾರ ಇದ್ದರೆ ಅಷ್ಟು ಚೆನ್ನಾಗಿರಲ್ಲ. ಇದಕ್ಕೆ ಈಗ ತೆಂಗಿನ ತುರಿ ಹಾಕ್ತಾಯಿದ್ದೀನಿ. ತೆಂಗಿನ ತುರಿ ಹಾಕಿದ್ರೇ ಅದು ನಾರ್ಮಲ್ ಆ ಪಲ್ಯ ಟೇಸ್ಟ್ ಕೊಡೋದು. ತೆಂಗಿನ ತುರಿ ಕೂಡ ಆ ಒಗ್ಗರಣೆ ಜೊತೆಗೆ ಸ್ವಲ್ಪ ಚೆನ್ನಾಗಿ ಬಾಡಿಸ್ಕೋಬೇಕು. ತೆಂಗಿನ ತುರಿ ಸ್ವಲ್ಪ ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡಾಗ ಅದೇ ಒಂದು ರೀತಿಯಾಗಿರುವಂಥ ಫ್ಲೇವರ್ ಕೊಡುತ್ತೆ. ಪಲ್ಯ ಎಲ್ಲ ಆದಮೇಲೆ ಲಾಸ್ಟಿಗೆ ಮೇಲೆ ತೆಂಗಿನ ತುರಿ ಹಾಕಿದ್ರೆ ಅದೊಂದು ರೀತಿ ರುಚಿ ಕೊಡುತ್ತೆ. ಈ ರೀತಿ ಕಾಳು ಪಲ್ಯಗಳು ಮಾಡ್ಕೊಳ್ಳುವಾಗ ತೆಂಗಿನ ತುರಿನ ಒಗ್ಗರಣೆಲಿ ಒಂದ್ಸಲಿ ಚೆನ್ನಾಗಿ ಫ್ರೈ ಮಾಡಿ ಆಮೇಲೆ ಕಾಳು ಹಾಕಿ ನೀವು ಪಲ್ಯ ಮಾಡಿ. ಇದು ಒಂದು ರೀತಿಯಾಗಿರುವಂತಹ ಸ್ಪೆಷಲ್ ಟೇಸ್ಟ್ ಕೊಡುತ್ತೆ. ಈಗ ನೋಡಿ, ಆಲ್ರೆಡಿ ಉಪ್ಪು ಹಾಕಿ ಸ್ಟೀಮ್ ಮಾಡ್ಕೊಂಡಿದ್ದಂಥ ಅಲಸಂದೆ ಕಾಳು ಎಷ್ಟು ಚೆನ್ನಾಗಿ ಬೆಂದಿದೆ ನೋಡಿ. ಈಗ ಇದನ್ನು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆ ಜೊತೆಗೆ. ಆಲ್ರೆಡಿ ಉಪ್ಪು ಅದರಲ್ಲೇ ಹಾಕಿದ್ರಿಂದ ಮತ್ತೆ ಎಕ್ಸ್ಟ್ರಾ ಉಪ್ಪನ್ನ ಸೇರಿಸ್ತಾ ಇಲ್ಲ. ಇದನ್ನೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಯಬೇಕಂತ ಏನಿಲ್ಲ, ಜಸ್ಟ್ ಒಂದು 30 ಸೆಕೆಂಡ್ಸು ಸ್ವಲ್ಪ ಚೆನ್ನಾಗಿ ಒಗ್ಗರಣೆ ಜೊತೆ ಅದು ಮಿಕ್ಸ್ ಆಗಬೇಕು ಅಂತ ಹೇಳಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಅಷ್ಟೇ. ಪ್ರೋಟೀನ್ ನಮ್ಮ ದೇಹಕ್ಕೆ ಎಷ್ಟಾಗತ್ಯ ಅಂತ ನಮಗೆ ಗೊತ್ತಿದೆ. ವೆಜಿಟೇರಿಯನ್ಸ್ಗೆ ಪ್ರೋಟೀನ್ ಸಿಗೋದೇ ಕಾಳುಗಳಲ್ಲಿ ಮೇಯ್ನಾಗಿ. ಸೊ ಹಾಗಾಗಿ ವಾರದಲ್ಲಿ ಒಂದು 3 ದಿನನಾದರೂ ಕಾಳು ಪಲ್ಯಗಳನ್ನ ಮಾಡ್ಕೊಂಡು ತಿನ್ನೋದನ್ನು ಅಭ್ಯಾಸ ಮಾಡ್ಕೋಬೇಕು. ಕೊನೆಯಲ್ಲಿ ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಸೂಪರ್ ಆಗಿರೋಂಥ ಅಲಸಂದೆ ಕಾಳಿನ ಪಲ್ಯ ರೆಡಿ.